ದೇಶದಯ್ಯ ಪುರಿವಾಹನದಯ್ಯ ನಿಮ್ಮ ಪರುಸೆ ತರುತ್ತಿರುವ ಚೆಂದವನೋಡಯ್ಯ ಮುಗೇ ಮಾತ್ಮಲಯ ಮುಗೇ ಮಾದಪ್ಪ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಹಾದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಓ ಮಾದೇವ ಪರುಸೆ ಬರುವ ಜೋಕು ನೋಡೆಯ ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಆದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಮಾದೇವಯ್ಯ ಪರುಸೆ ಬರುವ ಜೋಕು ನೋಡೆಯ ತೊಡೆಯುತ್ತಾ ಅಪ್ಪ ಮಾದೇವನ ಮನದಲ್ಲಿ ನೆನೆಯುತ್ತಾ ಆ ಬೆಟ್ಟ ಹತ್ತುತ್ತಾ ಬೆವರನ್ನೇ ತೊಡೆಯುತ್ತಾ ಅಪ್ಪ ಮಾದೇವನ ಮನದಲ್ಲಿ ನೆನೆಯುತ್ತಾ ಆ ಬೆಟ್ಟ ಹತ್ತಿ ಬರುವ ಪರುಸೆ ಕಷ್ಟ ನೋಡೆಯ ನೀ ಕಾಪಾಡೆಯ ಆ ಬೆಟ್ಟ ಹತ್ತಿ ಬರುವ ಪರುಸೆ ಕಷ್ಟ ನೋಡೆಯ ನೀ ಕಾಪಾಡೆಯ ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗೋ ಆದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಆ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಮಾದೇವಯ್ಯ ಪರುಸೆ ಬರುವ ಜೋಕು ನೋಡ ನಾನು ಬರುವೆನು ನಿಮ್ಮೊರವ ಕೇಳಕ್ಕೆ ಲಾ ಲ ಲ ಲ ಲ ಲ ಲ ಲ ಆಳು ಅಳ್ಳಕ್ಕೆ ಮಾದೇವನ ಚೆಂದಕ್ಕೆ ನಾನು ಬರುವೆನು ನಿಮ್ಮೊರವ ಕೇಳಕ್ಕೆ ಆ ಕರುಣೆ ಇಟ್ಟು ವರವ ಕೊಟ್ಟು ಕಾಪಾಡೆಯ ನೀ ದಯ ತೋರೆಯ ಆ ಕರುಣೆ ಇಟ್ಟು ವರವ ಕೊಟ್ಟು ಕಾಪಾಡೆಯ ನೀ ದಯ ತೋರೆಯ ಆ ಬಸ್ಸು ಬರುವ ರೋಡಿನಲ್ಲಿ ಬಸವ ಹೋಗು ಆದಿಯಲ್ಲಿ ಸರ್ಪಾನ ಆದಿ ಕಾಣೆಯ ಆ ಸ್ವಾಮಿ ನಿಮ್ಮ ಪರುಸೆ ಬರುವ ಜೋಕು ನೋಡೆಯ ಮಾದೇವಯ್ಯ ಪರುಸೆ ಬರುವ ಜೋಕು ನೋಡೆಯ ಓ ಮಾದೇಯ ಪರುಸೆ ಬರುವ ಜೋಕು ನೋಡೆಯ ಶಿವು ಬೆಟ್ಟಕ್ಕೆ ಇವನ್ ಹೋಗಕ್ಕಿಂತ ಮುಂಚೆ ಇವನ್ ಕೈಯೇ ಹೋಗಿರುತ್ತೆ ಅದ್ರ ಜೊತೆ ಕಿರಣ್ ಅವ್ರನ್ನು ಕರ್ಕೊಂಡು ಹೋಗಿರ್ತಾನೆ ಕೈ ಹಿಡ್ಕೊಂಡು ಅಲ್ವಾ ಫಸ್ಟ್ ಯಾಕೆ ನಿನ್ ಕೈ ಬೆಟ್ಟಕ್ಕೆ ಹೋಗುತ್ತಲ್ಲ ಯಾಕೆ ಅಂತ ಮೇಡಮ್ ಇನ್ನೊಂದು ಗೀತೆ ಆಡ್ತೀನಿ ಇನ್ನೊಂದು ಯಾವ್ದು ಅದೇನೋ ಜೋಕ್ ಅಂತ ಇತ್ತಲ್ಲ ನಾನು ಇದಾದ್ಮೇಲೆ ಒಂದ್ ಜೋಕ್ ಮಾಡ್ತೀನಿ ಆಯ್ತು ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಐ ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಚೂಡಿದಾರು ನೈಟಿ ಬೇಕಮ್ಮಿ ತಿನ್ಕಂಡ್ ತಿರ್ಗಾಡಮ್ಮಿ ನನ್ ಮೇಲ್ ಕೋಪ ನಿಂಗೆ ಕಮ್ಮಿ ಅಮ್ಮಿ ಗಾಂಧಿ ಬಜಾರ್ ಹೋಗ್ಬಿಟ್ಟಮ್ಮಿ ಲಿಪ್ಟಿಕ್ ಗಿಫ್ಟಿಕ್
ತಂದ್ಕೊಳ್ಳಮಿ ಉಣ್ಕಂಡ್ ತಿನ್ಕಂಡ್ ತಿರ್ಗಾಡಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಸೈ ಉಣ್ಕಂಡ್ ತಿನ್ಕಂಡ್ ತಿರ್ಗಾಡಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಆ ನೈಂಟಿ ಗೀಂಟಿ ತಂದ್ಕೊಳ್ಳಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಉಣ್ಕಂಡ್ ತಿನ್ಕಂಡ್ ತಿರ್ಗಾಡಮಿ ನನ್ನ ಮೇಲೆ ಕೋಪ ನಿಂಗೆ ಕಮ್ಮಿ ಸೈ ಉಣ್ಕಂಡ್ ತಿನ್ಕಂಡ್ ತಿರ್ಗಾಡಮಿ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರೋ ಬಾಯ್ಲಿ. ವೇಮ್ಗಲ್ ಸರ್ ಆಕ್ಚುಲಿ ಮೀಸೆ ಮಾದಪ್ಪಣ್ಣ ಕಳೆದ ಸಂಚಿಕೆಯಲ್ಲಿ ಪ್ರೇಮ ಗೀತೆ ಕೇಳಿದ್ರಲ್ಲ, ಅದಕ್ಕೆ ನೀನ್ ಇದು ಹಾಡಿದ್ದ. ಇನ್ನೊಂದಿದ್ಯಾ ಪ್ರೇಮ ಚಂದ್ರಮ ಅಂತ ಮಾತ್ರ ಹೇಳಿದ್ರು. ಶಿವು ಇಲ್ಲಿ ಮಾಲಾಶ್ರೀ ಬಲ್ ಮೋಸ ಕಣ. ಈ ಪ್ರೇಮ ಗೀತೆ ಆಡ್ತೀಯ ಅಂತ ಹೇಳಿದ್ದಲ್ವಾ ನೀನ್ ಕಳೆದ ಸಂಚಿಕೆಯಲ್ಲಿ? ಎಲ್ಲಿ ಪ್ರೇಮ ಗೀತೆ? ಅದಲ್ವಂತೆ ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಗಾಂಧಿ ಬಜಾರ್ ಅದ್ ಪ್ರೇಮ ಗೀತೆ ಮೇಡಮ್ ಇಲ್ವಂತೆ. 2 ಲೈನ್ ಪ್ರೇಮ ಗೀತೆ ಹಾಡು ಯಾವ್ದು ಹೇಳ್ತಾ ಇದ್ಯಾ? ಓ ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ ಜೀವ ಒಂದಾಗಿತು, ಬಾಳು ಹಗುರಾಗಿತು, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ, ತಾಯಂತೆ ಬಳಿ ಬಂದೆ ಆಲರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನಿ ಬದುಕಿಗೆ ಶ್ರುತಿಯಾದೆ, ನನ್ನಿ ಬೆಳಕಾದೆ, ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತ್ತು. ಅಷ್ಟೇನಾ? ಎಲ್ಲರೂ ಸಿಂಗಲ್ ಅವ್ರ ಕಡೆ ತಿಳ್ಕೊಂಡು ಲಿಪ್ಸ್ಟಿಕ್ಕು ಅವರೇ ಆಡ್ರ. ಆಮೇಲೆ ನಿನ್ನ ನನ್ನ ಮನವು ಸೇರಿತು ಅಂತಾನು ಅವ್ರಿಗೆ ಅದೇನು ಏನ್ ನಡೀತಾ ಇದೆ? ನಿನ್ಗೆ ಇವ್ರ 3 ಜನದಲ್ಲಿ ಯಾರು ತುಂಬಾ ಇಷ್ಟ ಹೇಳು? ಪಾಪು ಪಾಪು. ಪಾಪು ಯಾಕೆ ಇಷ್ಟ ಪಾಪು? ಪಾಪುಗೆ ಹಾಲು ತಂದ್ಕೊಡ್ಬೇಕು. ಪಾಪುಗೆ ಹಾಲು ತಂದ್ಕೊಡ್ ಅದು ಗೋರ್ಮಿಟನೇ ಹಾಕ್ಬೇಕಂತೆ. ಶಿವು ಅದು ಹಾಲು ಕುಡಿಯೋ ಪಾಪು ಅಲ್ಲ ಕಣೋ. ಅದಕ್ಕೆ ನಿಂಗೆ ಅವ್ರ ಇಷ್ಟನಾ? ಅದಕ್ಕೆ ಅವ್ರಿಗೆಲ್ಲ ಹಾಡು ಅವ್ರಿಗೆ ಡೆಡಿಕೇಟ್ ಮಾಡ್ದ ಇವತ್ತು. ನೀವೇ ಪುಣ್ಯವಂತರು ಪಾಪು. ಓಕೆ, ಈಗ ನಮ್ಮ ಗಾನ ಸಿಂಚನದ ಮಾಲಾಶ್ರೀ ಮೇಡಮ್ 3 ಹಾಡು. 3 ಹಾಡು. ಏನು ಮರೆ ನೀನು, ಅದ್ಭುತ ಕಣ ನೀನು. ಅಲ್ಲ ಅವ್ನು ಏನೇನು ವೆರೈಟಿಗಳು ಇಟ್ಟಿದ್ದಾನೆ ನೋಡು. ಅದ್ಯಾವುದೋ ಒಂದು ತಮಾಷೆ ಹಾಡು ಹಾಡ್ದ, ಫಿಲ್ಮ್ ಹಾಡು ಹಾಡ್ದ, ಆಮೇಲೆ ದೇವ್ರ ಹಾಡು ಹಾಡ್ದ. ಶಿವು ಸೂಪರ್ ಕಣೋ ನೀನು. ಅಲ್ಲ ನೀನು ಹಾಡೆಲ್ಲ ಡೆಡಿಕೇಟ್ ಮಾಡೋದು ಪಾಪುಗೆ. ವರವ ಬೇಡಣ ಹೋಗೋಣ ಬಾರೆ ಅಂತ ಮಾತ್ರ ಕಿರಣನ್ ಕರೆಯೋದ? ಪಾಪು ಬೇಡವಾ ವರ? ಅದು ಪಾಪುಗೆ ಅರ್ಥ ಆಗೋದು ಮೇಡಮ್. ಅದು ಬೇರೆಯವ್ರಿಗೆ ಅಷ್ಟೊಂದು ಅರ್ಥ ಆಗಲ್ಲ. ದಿಢೀರಂತ ಅರ್ಥ ಆಗೋದು ಅಂದ್ರೆ ಒಂದು 100 ಜನಕ್ಕೆ ಅರ್ಥ ಆಯ್ತದ ಅಷ್ಟೇ. ಇದು ಅಲ್ಲ ದಿಢೀರ್ ಅನ್ಕೊಂಡು ಅರ್ಥ ಆಗ. ಕಿರಣ್ಗೆ ಅರ್ಥ ಆಗೋತರ ಹಾಡು ಯಾವ್ದು ಹಂಗಾರೆ? ಬೆಟ್ಟಕ್ಕೆ ಹೋಗೋದು ಅದು ಅವ್ರಿಗೆ ಅರ್ಥ. ಬೆಟ್ಟಕ್ಕೆ ಹೋಗೋ ಹಾಡು ಮಾತ್ರ ಅರ್ಥ ಆಗಿದೆ ಕಿರಣ್ ನಿಮ್ಗೆ? ಅವ್ರಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ, ಅದಕ್ಕೇನೆ ಸಂಚಿಕೆ ಶುರು ಆದಾಗಿಂದ ನನ್ಗೂ ಅವ್ರಿಗೂ ಕನೆಕ್ಷನ್ ಅದು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಅದೇನ್ ಅರ್ಥ ಮಾಡ್ಕೊಂಡಿದಿರೋ ಕಷ್ಟ ಸುಖ ಪಾಪ. ಅಲ್ಲ ನಿನ್ನ ನನ್ನ ಮನವು ಸೇರಿತ್ತು ಅದು ಬೇರೆ ಭಾಷೆ ನಂಗರೆ? ಇಲ್ಲ ಮೇಡಮ್. ಅವ್ರಿಗೆ ಅರ್ಥ ಆಗಕ್ಕೆ ಇವ್ರಿಗೆ ಅರ್ಥ ಆಗದೆ ಇರಕ್ಕೆ? ಇಲ್ಲ ಮೇಡಮ್. ಬಟ್ ಎಲ್ಲ ಹಾಡು ಚೆನ್ನಾಗಿ ಹಾಡ್ದಿ ಕಣೋ. ಆ ಬೆಟ್ಟ ಅನ್ಬಿಟ್ಟು ಅಲ್ಲಿ ಹೋದ್ಯಲ್ಲ, ಆಮೇಲೆ ಅದೇನು ಅನ್ಬಿಟ್ಟು ಅದಕ್ಕೂ ಹಂಗೆ ಗುಂಡಿ ಅಲ್ಲ ಮೇಡಮ್, ಗುಂಡಿ ಅಲ್ಲ ಅದು. ಏನದು?
ಪಾತಾಳ. ಹಳ್ಳಕ್ಕೆ ಹಳ್ಳ. ಮಾದೇವನ ಚಂದ ಹಳ್ಳ ಅಂದ್ರೆ ಗುಂಡಿನ ಇಲ್ವೇನೋ ಮತ್ತೆ ಹಳ್ಳ ಬೇಡ. ಹಳ್ಳ ಅನ್ಬೇಕಾದ್ರೆ ಹಳ್ಳ ಕೆಳಗಲ್ವಾ ಇರುತ್ತೆ, ಅವಾಗ ಕೆಳಗಡೆ ಸ್ವರಕ್ಕೆ ಬರ್ಬೇಕಲ್ವೇನೋ. ನೀನು ಹಳ್ಳ ಅನ್ಬಿಟ್ಟು ಅದನ್ನು ಕಿರ್ಚ್ತಾ ಇದ್ದೆ. ಹಳ್ಳದೊಳಗಡೆ ಬಿದ್ದೋಗೋ ತರ ಹೋದ. ಇಲ್ಲ ಇದೆ, ಇಷ್ಟೆಲ್ಲ ತಮಾಷೆ ಆಯ್ತು, ಬಟ್ ತುಂಬಾ ಡೆಡಿಕೇಶನ್ ಅಲ್ಲಿ ಹಾಡ್ತೀಯಪ್ಪ ನೀನು. ಎಷ್ಟು ಹೈ ಪಿಚ್ಚಲ್ಲಿ ಹಾಡ್ತೀಯೋ ನೀನು. ಆಮೇಲೆ ನಿನ್ನ ನನ್ನ ಮನವೂ ಎಷ್ಟು ಭಾವದಿಂದ ಹಾಡ್ದ, ತುಂಬ ಫೀಲ್ ಮಾಡ್ಕೊಂಡು ಹಾಡ್ದಿಯಲ್ಲಪ್ಪ. ಇಲ್ಲಿ ಗೋವಿಂದಮ್ಮ ಏನೋ ಪ್ರಶ್ನೆ ಕೇಳ್ತಾ ಇದ್ರು. ಯಾರಿಗೋಸ್ಕರ ಹಾಡ್ದೆ ನಿನ್ನ ನನ್ನ ಮನವು? ಅಲ್ಲ, ಏಕಾಂಗಿ ನಾನಿರಲು ಏನೋ ಕೈ ಹಿಡಿದೆ ಜೊತೆ ಅದೇ ಅಂತ ಹೇಳ್ದಿಯಲ್ಲ, ಯಾರು ಅಂತ ಕೇಳ್ತಾ ಇದ್ರು. ಯಾರಿಗಾದ್ರೂ ಡೆಡಿಕೇಟ್ ಮಾಡೋದಾದ್ರೆ ಯಾರಿಗೆ ಡೆಡಿಕೇಟ್? ಯಾರಿಗೂ ಆಡಲ್ಲ. ಅದೆಲ್ಲ ನಾನು ಆಡಲ್ಲ ಮೇಡಮ್. ಇದು ಕಲೀರಿ ಅಂತ ಅಂತಂದೆ. ಎಲ್ಲೇ ಹೋದ್ರು ಹೌದು, ಕರೆಕ್ಟ್ ಕಣೋ, ಕರೆಕ್ಟ್ ಆಗಿ ಹೇಳ್ತೀನಿ. ಇವತ್ತೂ ಹಾಡು ಹೇಳ್ತಾ ಕಿರಣ್ ನೋಡ್ಕೊಂಡು ಅವನೊಬ್ನೇ ನಗ್ತಾ ಇದ್ದಪ್ಪ. ಏನೋ ಯಾಕೋ ನಕ್ಕಿದ್ದಿವತ್ತು? ಸುಮ್ಮನೆ ಮೇಡಮ್ ಅಲ್ಲಿ ಅವ್ರು ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಏನಿಲ್ಲ, ಏನಾರ ಹೇಳ್ಬಿಟ್ಟ ಗುಂಡಾರಿ ಗುಂಡ ಆಚೆ ಮನೆಗೆ ಹೋದ ತಿನ್ನಾಡು ತಿಂದಾಡಿ ಗುಂಡಾರಿ ಗುಂಡ ಆಚೆ ಮನೆಗೆ ಹೋದ. ಏನ್ ಕಿರಣ್ ಬೇಕಿತ್ತ ನಿಮ್ಗೆ? ಬೇಕಿತ್ತ ಈ ವಯಸ್ಸಲ್ಲಿ? ಗುಂಡಾರಿ ಗುಂಡ ಅಟ್ಟಿಸ್ಕೊಂಡ್ ಬರ್ತಾರ ನೋಡು ಮನೆ ತನಕ ನಿಂಗೆ ಕಿರಣ್. ನಿನ್ನ ಹಿಂಗೆ ಲಾಡು ಉಂಡೆ ಮಾಡ್ಕೊಂಡು ತಿಂತ ನೋಡ್ಕೊ ನಾಳೆ ಹಿಂಗೆ ಆಡ್ತಾ ಇದ್ರೆ. ಏನು ಶಿವು ಇದು? ನಾನು ಮಾದೇಶ್ವರನ್ ಗೀತೆ ಅನ್ಕೊಂಡು ಅದ್ಯಾವುದೋ ಬಸ್ಸು ರೋಡು ಎಲ್ಲ ತಂದುಬಿಟ್ಟಲ್ಲ. ಸರ್ ಅದು ಯಾಕದು ತಂದಿದ್ದು ಬಸ್ಸು ರೋಡು ಅಂತ? ಸರ್ ಅದು ನಮ್ಮ ಎಂ ನಾಗೇಂದ್ರಣ್ಣ ಅವರು ಉದಯರಂಗ ಬಸ್ಸಲ್ಲಿ ಹೋಯ್ತಿರೋರು ಬೆಟ್ಟಕ್ಕೆ. ಅವರು ತಿಂಗಳು ಆ ಬಸ್ಸು ರೋಡು ಅಂತ ಬರ್ಬೇಕು. ಬಸ್ಸಲ್ಲಿ ಕುಂತ್ಕೊಂಡು ಅವರು ಸಾಹಿತ್ಯ ಬರೆದಿದ್ದು. ಓ ಹಂಗೆ ಅದು. ನನಗೆ ಅದು ಅನ್ಸುತ್ತೆ ಏನಂದ್ರೆ ಅದೊಂದು ಪದ ತೆಗೆದ್ರೆ ಒಂದು ಜನಪದ ಗೀತೆ ಅನ್ಸ್ಬಿಡುತ್ತೆ. ಏನು ಗೊತ್ತಾ, ವಾಹನ ಬರುವ ದಾರಿಯ, ಗಾಡಿ ಬರುವ ಹಾದಿಯಲ್ಲಿ, ಗಾಡಿ ಬರುವ ಜಾಡಿನಲ್ಲಿ, ಈ ಥರದ ಪದ ಇದ್ದಿದ್ರೆ ಇದು ಸಂಪೂರ್ಣ ಜನಪದನೇ ಅನ್ಸ್ಬಿಡ್ತಾ ಇತ್ತು ಅಂತ ನನ್ಗನ್ಸಿದ್ದು. ನಿನಗೇನು ಅನಿಸ್ತತೆ? ಅಲ್ಲ, ಅವ್ರು ಬರೆದಿರೋರಿಗೆ ಅವ್ರ ದೃಷ್ಟಿಯಲ್ಲಿ ಬರೆದಿರ್ತಾರೆ. ಇಂಗ್ಲೀಷ್ ಪದ ಇರೋದ್ರಿಂದ, ಬಸ್ಸು ರೋಡು ಅನ್ನೋ ಪದ ಇದ್ದಿದ್ದರಿಂದ ಸ್ವಲ್ಪ ನನಗೆ ಎಲ್ಲ ಇದು ಹಾಡು ಅನಿಸ್ತಾ ಇತ್ತು. ನಿಂಗೇನು ಅನಿಸುತ್ತೆ? ಅದು ಕಾಲದಿಂದ ಹಂಗೆ ಆಯ್ತು. ಕಾಲದಿಂದ ಯಾವ ಕಾಲದಲ್ಲಿ ಬಸ್ಸು ರೋಡು ಅಂತಲ್ಲ ಇಂಗ್ಲೀಷಲ್ಲಿ ನಮ್ಮ ಜನಪದದಲ್ಲಿ ಬಳಸ. ಅದು ಸರ್ ಅದು ಒಂದು 15 ವರ್ಷದಿಂದ ಆಯ್ತು. 15 ವರ್ಷದಿಂದ ಬಸ್ ಬಂದ್ಮೇಲೆ ಇದೆ. ಇರ್ಲಿ ಬಿಡು, ನೋಡು ಏನಾದ್ರು ಬದಲಾವಣೆ ಮಾಡ್ಕೊಳಕ್ಕಾದ್ರೆ. ಆಮೇಲೆ ಏನು ಎಲೆಕ್ಷನ್ಗೆ ಏನಾದ್ರು ಪ್ಲಾನ್ ಇಲ್ವಾ? ಅಲ್ಲ, ನೀನು ಸ್ವಲ್ಪ ಬಿಳಿ ಬಿಳಿ ಡ್ರೆಸ್ಸು ಇದನ್ನ ಹಾಕೊಂಡು ಅಲ್ಲ, ಬಟ್ ಯಾರು ಎಲೆಕ್ಷನ್ಗೆ ನಿಂತಿರ್ತಾರಲ್ಲ ಅವ್ರ ಜೊತೆ ಪ್ರಚಾರಕ್ಕೆ ಇವ್ನು ಹೋದ್ರೆ ಗ್ಯಾರಂಟಿ ಅವ್ರನ್ನ ಗೆಲ್ಲಿಸ್ತಾನೆ ಇವನು. ಸರ್ ಇಲ್ಲ ಸರ್, ಕಾರು ಬರುವ ರೋಡಿನಲ್ಲಿ ಹಸ ಹೋಗೋ ಗಾಡಿ ಬರುವ ಜಾಡಿನಲ್ಲಿ ಅಂತ ಆಡು ನೋಡೋಣ. ಗಾಡಿ ಬರುವ ಜಾಡಿನಲ್ಲಿ ಅಂತ ಆಡು. ಜಾಡು ಅಂದ್ರೆ ರಸ್ತೆ ಅಲ್ವಾ? ಹೇಳು ನೋಡೋಣ. ಗಾಡಿ ಬರುವ ಜಾಡಿನಲ್ಲಿ ಬಸ ಹೋಗೋ ಹಾದಿಯಲ್ಲಿ. ಮತ್ತೆ ಚೆನ್ನಾಗಿತ್ತಲ್ವ? ನೋಡು, ಅವ್ರಿಗೆ ಹೇಳು ಇದನ್ನ ತಿದ್ಕೊಳ್ಳಿ ಆಗತ್ತಾ ಅಂತ ಕೇಳಿ ನೋಡು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಚೆನ್ನಾಗಿ ಹಾಡ್ತಿದ್ಯಾ, ತುಂಬಾ ಚೆನ್ನಾಗಿ ಹಾಡ್ತಿದ್ಯಾ. ಅದೇನು ರಾಜ್ಕುಮಾರ್ ಹಾಡಾಡೋದು ಅಷ್ಟೊಂದು ಸುಲಭನೇನಪ್ಪ? ಮೈ ಮೇಲೆ ಬರ್ಸ್ಕೊಂಡ್ಬಿಟ್ಟಿದ್ಯಾ? ಒಳ್ಳೇದಾಗ್ಲಿ. ಮಾದೇವಣ್ಣ ಅವರು ನೀನೇ ಕೇಳ್ಬಿಡು. ಸರ್ ಅಂತೂ ನಾನು ಮರ್ಯಾದೆ ಉಳಿಸ್ದೆ, ಒಂದು ಒಳ್ಳೆ ಪ್ರೇಮ ಗೀತೆ ಹಾಡಿದೆ. ಥ್ಯಾಂಕ್ಸ್ ಸರ್. ಮುಂದಿನ ಸಂಚಿಕೆಯಲ್ಲಿ ಪ್ರೇಮ ಗೀತೆ ಕೈ ಕೊಟ್ಟಾಗ ಒಂದು ವಿರಹ ಗೀತೆ ಆಡ್ಬೇಕಪ್ಪ. ವಿರಹ ಗೀತೆ ಆಡ್ತೀಯಾ? ಅಂದರೆ ವಿರಹ ಗೀತೆ ಅಂದರೆ ಗೊತ್ತಾ? ಹುಡುಗಿ ಕೈ ಕೊಟ್ಬಿಟ್ರೆ ಆಗೋದೇ ವಿರಹ ಅಂಥದ್ದೊಂದು ಆಡ್ಬೇಕು ನೆಕ್ಸ್ಟು. ಯಾಕೆ ಯೋಚನೆ ಮಾಡ್ತಾ ಇದೀಯ? ಅಲ್ಲ, ಅವನು ಆ ಪ್ರೋಸೆಸ್ ದೊಡ್ಡದಾಗಿದೆ. ಫಸ್ಟ್ ಹುಡುಗಿ ಸಿಕ್ಬೇಕು, ಆಮೇಲೆ ಅವಳು ಕೈ ಕೊಡ್ಬೇಕು, ಆಮೇಲೆ ನನಗೆ ವಿರಹ ವೇದನೆ ಆಗ್ಬೇಕು.
ಆ ಮೈಂಡ್ ಅಲ್ಲಿ ಇದೆ ಅಂತೆ ಆಲ್ರೆಡಿ ಅವನಿಗೆ ವಿರಹ ಗೀತೆ. ಹಂಗಾದ್ರೆ ನೆಕ್ಸ್ಟ್ ನೀನ್ ಆಡ್ಬೇಕಪ್ಪ. ಅದೈತೆ ಸರ್ ಅದು. ಈಗ ಬೇಡ, ನೆಕ್ಸ್ಟ್ ನೆಕ್ಸ್ಟ್ ನಿಂದು ಎಲ್ಲ ಬತ್ತಳಿಕೆಯಲ್ಲಿರೋ ಬಾಣ ಎಲ್ಲ ಒಂದೇ ಸರಿ ನಮಗ್ ಬಿಟ್ರೆ ನಾವೇನಾಗ್ಬೇಕು? ಒಂದೊಂದು ಎಪಿಸೋಡ್ ಬಾ, ಆಯ್ತಾ? ಅಲ್ಲ, ನಮ್ಮ ಮೀಸೆ ಮಾದೇವಣ್ಣಂದು ರಿಕ್ವೆಸ್ಟ್ ಬೆಳಿತಾನೆ ಹೋಗ್ತಾ ಇದೆ ಮೆನು ಕಾರ್ಡ್. ಅದು ಶಿವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರ ಅಥವಾ ಅವರೇ ಕೇಳ್ತಾ ಇದಾರೆ ಗೊತ್ತಾಗ್ತಿಲ್ಲ. ಓಕೆ ಸರ್, ನಿಮ್ಮ ಆಸೆಯನ್ನ ಅವ್ನು ಮುಂದಿನ ಸಂಚಿಕೆಯಲ್ಲಿ ಈಡೇರಿಸ್ತಾನೆ. ಯಾಕಂದ್ರೆ ಇವಾಗಿಂದಾನೇ ಯೋಚನೆ ಮಾಡೋಕೆ ಶುರುವಾಗಿದ್ದಾನೆ. ಅವ್ನ ಪ್ರೊಸೆಸ್ ಸ್ವಲ್ಪ ಸ್ಲೋ. ನಿಮ್ ಮುಂದಿನ ಸಂಚಿಕೆಯಲ್ಲಿ ಶಿವು, ನಿನ್ ಕೋಪ ಏನಿದ್ರು ಕಿರಣ್ ಮೇಲೆ ನೀನ್ ಬಿಟ್ಬಿಡಪ್ಪ. ಸರ್ ಇವತ್ತಿಗೆ ಲಾಸ್ಟ್ ಮಾಡು. ಆಯ್ತು ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಒಂದ್ಸರಿ ಹಾಯ್ ಹೇಳ್ಬಿಡು. ಎಲ್ಲರಿಗೂ ಎಲ್ಲರಿಗೂ ಎಲ್ಲರಿಗೂ